ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವೇಣುಗಣಪತಿ. ಮೊದಲಿಗೆ ಮುಖ್ಯಾಂಶಗಳು. ಕುಸಿದ ಬೆಲೆ, ಟೊಮೆಟೊ ಮತ್ತು ಈರುಳ್ಳಿಯನ್ನು ರಸ್ತೆಗೆ ಸುರಿದು ರೈತರ ಪ್ರತಿಭಟನೆ. ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಳ್ಳಲು ಇಸ್ರೇಲಿನ ಸಹಾಯವನ್ನು ಕೋರಿದ ಹರಿಯಾಣದ ಕೃಷಿ ಸಚಿವರು. ಕೃಷಿ ವಲಯದಲ್ಲಿ ಪರಸ್ಪರ ಸಹಕರಿಸಲು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದ ಭಾರತ ಮತ್ತು ನೇಪಾಳ. ಇಥೆನಾಲ್ ತಯಾರಿಕೆಯ ಪ್ರಥಮ ಆದ್ಯತೆಯಾಗಿ ಕಬ್ಬನ್ನು ಹಿಂದಿಕ್ಕಲಿರುವ ಧಾನ್ಯಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗಾಗಿ 1,600 ಕೋಟಿ ರೂಪಾಯಿ ನೀಡಿದ ಕೇಂದ್ರ ಸಚಿವ ಸಂಪುಟ. ಅಮೆರಿಕದಿಂದ ಭಾರತ ಮೆಕ್ಕೆಜೋಳ ಮತ್ತಿತರ ಉತ್ಪನ್ನವನ್ನು ಖರೀದಿಸುವುದು ಅಸಾಧ್ಯ ಎಂದ ವರದಿಗಳು. ಇದೀಗ ವಾರ್ತೆಗಳ ವಿವರ. ಕುಸಿದ ಬೆಲೆ, ಟೊಮೆಟೊ ಮತ್ತು ಈರುಳ್ಳಿಯನ್ನು ರಸ್ತೆಗೆ ಸುರಿದು ರೈತರ ಪ್ರತಿಭಟನೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಕೃಷಿ ಮಾರುಕಟ್ಟೆಯಲ್ಲಿ ಈರುಳ್ಳಿ ಮತ್ತು ಟೊಮೆಟೊ ದರದಲ್ಲಿ ಭಾರೀ ಕುಸಿತವಾಗಿದೆ. ಕಡಿಮೆ ದರಕ್ಕೆ ಮಾರಾಟ ಮಾಡಲು ಒಪ್ಪದ ರೈತರು ರಸ್ತೆಯಲ್ಲಿ ಈರುಳ್ಳಿ ಮತ್ತು ಟೊಮೆಟೊವನ್ನು ಸುರಿದು ಪ್ರತಿಭಟನೆ ಮಾಡಿದರು. ಸರ್ಕಾರ ಮಧ್ಯಪ್ರವೇಶಿಸಿ ರೈತರಿಗೆ ಪರಿಹಾರವನ್ನು ನೀಡಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಉತ್ತರ ಕರ್ನಾಟಕದ ಬಹುತೇಕ ಕಡೆ ಇದೇ ಪರಿಸ್ಥಿತಿ ಇದೆ. ಬೆಂಗಳೂರು ಮಾರುಕಟ್ಟೆಯಲ್ಲೂ ಸಹ ತಮ್ಮ ಬೆಳೆಗೆ ಉತ್ತಮ ಬೆಲೆ ಸಿಗುತ್ತಿಲ್ಲ ಎಂದು ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸದ್ಯಕ್ಕೆ ಟೊಮೆಟೊದ 20 ಕಿಲೋಗ್ರಾಂ ಟ್ರೇಗೆ 20 ರಿಂದ 30 ರೂಪಾಯಿ ಧಾರಣೆ ಇದೆ. ಇಷ್ಟು ಕಡಿಮೆ ಬೆಲೆಗೆ ಮಾರಿದರೆ ಅಸಲು ಸಹ ಹುಟ್ಟುವುದಿಲ್ಲ ಎಂಬುದು ರೈತರ ವಾದ. ಈ ಬಾರಿ ಟೊಮೆಟೊದ ಉತ್ಪಾದನೆ ಉತ್ತಮವಾಗಿದೆ. ಆದರೆ ಜನವರಿಯ ನಂತರ ಬೆಲೆ ಕಡಿಮೆ ಆಗುತ್ತಲೇ ಇದೆ. ಮಾರ್ಚ್ನ 2ನೇ ವಾರದಲ್ಲಿ 20 ಕಿಲೋಗ್ರಾಂ ಟ್ರೇಗೆ 55 ರಿಂದ 60 ರೂಪಾಯಿ ಇತ್ತು. ಮುಂದಿನ ಮಳೆಗಾಲದವರೆಗೆ ಬೆಲೆ ಏರುವ ಲಕ್ಷಣ ಕಾಣುತ್ತಿಲ್ಲ. ಮಳೆ ಬರುವ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ಇದ್ದರೂ ಸಹ ಬೆಳೆ ಇರುವುದಿಲ್ಲ. ಇನ್ನು ಈರುಳ್ಳಿಯದ್ದು ಸಹ ಇದೇ ಕತೆ. ಕ್ವಿಂಟಲ್ ಉಳ್ಳಾಗಡ್ಡೆಯ ಉತ್ಪಾದನಾ ವೆಚ್ಚ 2 ರಿಂದ 2,500 ಸಾವಿರ ರೂಪಾಯಿ. ಆದರೆ ಸದ್ಯಕ್ಕೆ ಮಾರುಕಟ್ಟೆಯ ಧಾರಣೆ 1,000 ರಿಂದ 1,200 ರೂಪಾಯಿ ಇದೆ. ಸರ್ಕಾರ ಸಹಾಯಕ್ಕೆ ಧಾವಿಸಬೇಕು, ನೇರವಾಗಿ ನಮ್ಮಿಂದ ಖರೀದಿಸಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಳ್ಳಲು ಇಸ್ರೇಲಿನ ಸಹಾಯವನ್ನು ಕೋರಿದ ಹರಿಯಾಣದ ಕೃಷಿ ಸಚಿವರು. ಮಂಗಳವಾರ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರ ಜೊತೆಗಿನ ಮಾತುಕತೆಯ ನಂತರ ಇಸ್ರೇಲಿನ ರಾಯಭಾರಿ ಮತ್ತು ಕೃಷಿ ಸಚಿವರು ಹರಿಯಾಣದ ಶ್ರೇಷ್ಠತಾ ಕೇಂದ್ರಕ್ಕೆ ಭೇಟಿ ನೀಡಿದರು. ಭಾರತದ ಪರವಾಗಿ ಹರಿಯಾಣದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ಶ್ಯಾಮ್ ಸಿಂಗ್ ರಾಣಾ ಮತ್ತು ರಾಜಶೇಖರ್ ವಂದೂರ್ ಅವರು ಸಹ ಜೊತೆಗಿದ್ದರು. ಶ್ರೇಷ್ಠತಾ ಕೇಂದ್ರಗಳ ಸಮರ್ಪಕ ಬಳಕೆಯ ಬಗ್ಗೆ ಎರಡೂ ದೇಶದ ಗಣ್ಯರ ನಡುವೆ ಬಹಳಷ್ಟು ಹೊತ್ತು ಚರ್ಚೆಯಾಯಿತು. ಈ ಸಂದರ್ಭದಲ್ಲಿ ಶ್ರೀ ಶ್ಯಾಮ್ ಸಿಂಗ್ ರಾಣಾ ಅವರು ಶ್ರೇಷ್ಠತಾ ಕೇಂದ್ರಗಳಲ್ಲಿ ಅಭಿವೃದ್ಧಿ ಮಾಡಲಾದ ತಂತ್ರಜ್ಞಾನಗಳನ್ನು ರೈತರು ಅಳವಡಿಸಿಕೊಳ್ಳುವಂತೆ ಮಾಡಲು ಎರಡೂ ದೇಶಗಳು ಸೇರಿ ಪ್ರಯತ್ನಿಸಬೇಕು ಎಂದು ಅಭಿಪ್ರಾಯಪಟ್ಟರು. ಹರಿಯಾಣದಲ್ಲಿ ಭಾರತ ಮತ್ತು ಇಸ್ರೇಲ್ ದೇಶಗಳು ಸೇರಿ ನಡೆಸುತ್ತಿರುವ ಒಟ್ಟಾರೆ 6 ಶ್ರೇಷ್ಠತಾ ಕೇಂದ್ರಗಳಿವೆ. ಅವುಗಳಲ್ಲಿ 5 2014ರಿಂದ ತೋಟಗಾರಿಕಾ ಬೆಳೆಗಳ ಮೇಲೆ ಸಂಶೋಧನೆ ನಡೆಸುತ್ತಿವೆ. ಹೈಡ್ರೋಫೋನಿಕ್ಸ್, ಏರೋಫೋನಿಕ್ಸ್, ನಿಖರ ನೀರಾವರಿ, ನಿಖರ ಕೃಷಿ ಪದ್ಧತಿ, ವರ್ಟಿಕಲ್ ಫಾರ್ಮಿಂಗ್ ಬಗ್ಗೆ ಆ ಶ್ರೇಷ್ಠತಾ ಕೇಂದ್ರಗಳಲ್ಲಿ ಸಂಶೋಧನೆಗಳು ನಡೆಯುತ್ತಿವೆ. ಆ ಹೊಸ ತಂತ್ರಜ್ಞಾನಗಳು ರೈತರ ಹೊಲವನ್ನು ಸೇರಿದರೆ ಮಾತ್ರ ಲಾಭ ಸಾಧ್ಯ. ಅದಕ್ಕಾಗಿ ಅವುಗಳನ್ನು ಅನುಷ್ಠಾನ ಮಾಡಲು ಎರಡೂ ದೇಶಗಳು ಸೇರಿ ಕೆಲಸ ಮಾಡಬೇಕು ಎಂದು ಸಚಿವರು ಅಭಿಪ್ರಾಯಪಟ್ಟರು. ಕೃಷಿ ಹೊಂಡಗಳ ಕಾರ್ಯಕ್ಷಮತೆ ಬಗ್ಗೆ ಅಧ್ಯಯನ ನಡೆಸಲು ಡ್ರೋನ್ ಸರ್ವೆ ಮೊರೆ ಹೋದ NRSC. ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆ ರಾಜ್ಯದಲ್ಲೇ ಅತ್ಯಂತ ಬರಪೀಡಿತ ಪ್ರದೇಶಗಳಲ್ಲೊಂದು. ಅತಿ ಕಡಿಮೆ ಮಳೆಯ ಜೊತೆಗೆ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ಕೂಡ ಕಡಿಮೆ. ಇವೆಲ್ಲವನ್ನು ಗಮನಿಸಿ ರೈತರಿಗೆ ಸಹಾಯವಾಗಲಿ ಎಂದು 2017-18ರಲ್ಲಿ MG ನರೇಗಾ ಅಡಿಯಲ್ಲಿ ಜಿಲ್ಲೆಯಾದ್ಯಂತ ಹಲವಾರು ಕೃಷಿ ಹೊಂಡಗಳನ್ನು ನಿರ್ಮಿಸಲಾಗಿತ್ತು. ಇದೀಗ ಹೈದರಾಬಾದ್ ಮೂಲದ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ NRSCಯ ವಿಜ್ಞಾನಿಗಳು ಈ ಕೃಷಿ ಹೊಂಡಗಳನ್ನು ಡ್ರೋನ್ ಮೂಲಕ ಸರ್ವೇಕ್ಷಣೆ ಮಾಡಿದ್ದಾರೆ. ಕೃಷಿ ಹೊಂಡಗಳ ನೀರು ಸಂಗ್ರಹಣಾ ಕ್ಷಮತೆ, ಒಂದು ಹೊಂಡದಿಂದ ಎಷ್ಟು ಎಕರೆಯಲ್ಲಿ ಕೃಷಿ ಮಾಡಲಾಗುತ್ತಿದೆ, ಕೃಷಿ ಹೊಂಡ ಇರುವ ಜಮೀನಿನಲ್ಲಿ ಯಾವ ರೀತಿ ಕೃಷಿ ನಡೆಯುತ್ತಿದೆ, ಇಲ್ಲದಿರುವ ಕಡೆ ಹೇಗೆ ಹೋಗುತ್ತಿದೆ ಎನ್ನುವುದರ ಬಗ್ಗೆ NRSCಯ ವಿಜ್ಞಾನಿಗಳು ಅಧ್ಯಯನ ನಡೆಸಿದ್ದಾರೆ. ಇದಕ್ಕಾಗಿ ಅವರು ಅನಂತಪುರ ಜಿಲ್ಲೆಯ ಬಂಡಲಪಲ್ಲೆ ಎನ್ನುವ ಊರನ್ನು ಆಯ್ದುಕೊಂಡಿದ್ದರು. ಅಲ್ಲಿನ ಸುಮಾರು 103 ಕೃಷಿ ಹೊಂಡ ಮತ್ತು ಅದರ ಸುತ್ತಮುತ್ತಲ ಜಮೀನನ್ನು ಸರ್ವೇಕ್ಷಣೆ ನಡೆಸಲಾಗಿದೆ. ಒಟ್ಟಾರೆ 103 ಕೃಷಿ ಹೊಂಡಗಳಲ್ಲಿ 27,810.3 ಕ್ಯೂಬಿಕ್ ಮೀಟರ್ನ ನೀರು ಸಂಗ್ರಹಣೆಯಾಗಿದೆ. ಅವು ಒಟ್ಟಾರೆ 62.5 ಎಕರೆ ಭತ್ತ ಮತ್ತು 151 ಎಕರೆ ಶೇಂಗಾ ಬೆಳೆಗಳಿಗೆ ನೀರನ್ನು ಒದಗಿಸುತ್ತಿವೆ. ಉತ್ತಮ ನೀರು ಲಭ್ಯ ಇರುವುದರಿಂದ ರೈತರು ಭತ್ತದಿಂದ ಎಕರೆಗೆ 5,000 ರಿಂದ 6,000 ರೂಪಾಯಿ, ಶೇಂಗಾ ಬೆಳೆಸಿ 3,000 ರಿಂದ 5,000 ರೂಪಾಯಿ ಅಧಿಕ ಲಾಭ ಗಳಿಸುತ್ತಿದ್ದಾರೆ ಎಂದು NRSCಯ ವಿಜ್ಞಾನಿಗಳು ತಮ್ಮ ಸರ್ವೇಕ್ಷಣೆಯ ವರದಿಯಲ್ಲಿ ತಿಳಿಸಿದ್ದಾರೆ. ಈ ಸರ್ವೇಕ್ಷಣೆ ನಡೆಸಲು ಡ್ರೋನ್ನ ಅಗತ್ಯ ಏನಿತ್ತು ಎಂದು ರೈತರು ಪ್ರಶ್ನಿಸಿದ್ದಾರೆ. ಕೃಷಿ ವಲಯದಲ್ಲಿ ಪರಸ್ಪರ ಸಹಕರಿಸಲು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದ ಭಾರತ ಮತ್ತು ನೇಪಾಳ. ನೇಪಾಳದ ರಾಜಧಾನಿ ಖಟ್ಮಂಡುವಲ್ಲಿ ನಿನ್ನೆ ಅಂದರೆ ಏಪ್ರಿಲ್ 9ರಂದು 3ನೇ ವರ್ಷದ ಬಿಮ್ಸ್ಟೆಕ್ ದೇಶಗಳ ಕೃಷಿ ಸಚಿವರ ಸಮಾವೇಶ ನಡೆಯಿತು. ಭಾರತದ ಪರವಾಗಿ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾದ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಭಾಗವಹಿಸಿದ್ದರು. ಸಮಾವೇಶದ ನಂತರ ಶ್ರೀ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನೇಪಾಳದ ಕೃಷಿ ಮತ್ತು ಪಶು ಕಲ್ಯಾಣ ಸಚಿವರಾದ ಶ್ರೀ ರಾಮನಾಥ್ ಅಧಿಕಾರಿ ಅವರನ್ನು ಭೇಟಿಯಾದರು.
ಭಾರತ ಮತ್ತು ನೇಪಾಳದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಆಗುತ್ತಿರುವ ಸಂಶೋಧನೆ, ಬದಲಾವಣೆ ಮತ್ತು ಎರಡೂ ದೇಶದ ರೈತರು ಅನುಭವಿಸುತ್ತಿರುವ ಕಷ್ಟಗಳ ಬಗ್ಗೆ ಮಾತುಕತೆ ನಡೆಸಲಾಯಿತು. ಕೃಷಿ ವಲಯದಲ್ಲಿ ಪರಸ್ಪರ ಸಹಕರಿಸಲು ಎರಡೂ ದೇಶಗಳು ನಿರ್ಧರಿಸಿವೆ. ಈ ಸಂಬಂಧ ಸಚಿವರು ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದರು. ಇದೀಗ ಒಂದು ವಾಣಿಜ್ಯ ವಿರಾಮ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಡು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಸ್ ಇಕೋ ಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಇಥೆನಾಲ್ ತಯಾರಿಕೆಯ ಪ್ರಥಮ ಆದ್ಯತೆಯಾಗಿ ಕಬ್ಬನ್ನು ಹಿಂದಿಕ್ಕಲಿರುವ ಧಾನ್ಯಗಳು. ಪ್ರತಿಕೂಲ ಹವಾಮಾನದ ಪರಿಣಾಮ 2024ರಲ್ಲಿ ಕಬ್ಬಿನ ಬೆಳೆಗೆ ಬಹಳಷ್ಟು ಹಾನಿಯಾಗಿತ್ತು. ಇದರಿಂದ ಕಬ್ಬು ಅರೆಯುವ ಹಂಗಾಮಿನಲ್ಲಿ ಸಕ್ಕರೆ ಉತ್ಪಾದನೆ ಸಹ ಕಡಿಮೆ ಆಗಿತ್ತು. ಅಕ್ಟೋಬರ್ 2025ರಲ್ಲಿ 2024-25ರ ಇಥೆನಾಲ್ ವರ್ಷ ಅಂತ್ಯವಾಗಲಿದೆ. ಅಷ್ಟರೊಳಗೆ ಪೆಟ್ರೋಲ್ಗೆ 18% ಇಥೆನಾಲ್ ಅನ್ನು ಸೇರಿಸುವ ಗುರಿ ಭಾರತ ಸರ್ಕಾರದ್ದು. ಅದಕ್ಕಾಗಿ ಸುಮಾರು 4 ಮಿಲಿಯನ್ ಟನ್ ಕಬ್ಬನ್ನು ಬಳಸಲು ನಿರ್ಧರಿಸಲಾಗಿತ್ತು. ಆದರೆ ಭಾರತದಲ್ಲಿ ಕಬ್ಬಿನ ಇಳುವರಿ ಕಡಿಮೆಯಾಗಿ ಸಕ್ಕರೆ ತಯಾರಿಕೆಗೆ ಸಾಲುತ್ತಿಲ್ಲ. ಈ ಸಂದರ್ಭದಲ್ಲಿ ಇಥೆನಾಲ್ ತಯಾರಿಕೆಗೆ ಹೆಚ್ಚೆಂದರೆ 3 ಮಿಲಿಯನ್ ಟನ್ ಕಬ್ಬು ಸಿಗಬಹುದು ಎಂದು ಅಂದಾಜಿಸಲಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಮಾತ್ರ ಇಥೆನಾಲ್ ಉತ್ಪಾದನೆಯಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆ ಮಾಡಿಕೊಳ್ಳಲು ಸಿದ್ಧವಿಲ್ಲ. ಅದಕ್ಕಾಗಿ ಕಬ್ಬಿಗೆ ಪರ್ಯಾಯವಾಗಿ ಮೆಕ್ಕೆಜೋಳ, ಭತ್ತದಂತಹ ಧಾನ್ಯಗಳನ್ನು ಬಳಸಲು ನಿರ್ಧರಿಸಿದೆ. ಇದಕ್ಕಾಗಿ ಮಿಲ್ಗಳಲ್ಲಿ ಇಥೆನಾಲ್ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲು ಸರ್ಕಾರ ಉತ್ತೇಜಿಸುತ್ತಿದೆ. ಭಾರತದಲ್ಲಿ ಈಗಾಗಲೇ ಅಗತ್ಯಕ್ಕಿಂತ ಹೆಚ್ಚಿಗೆ ಭತ್ತವನ್ನು ಬೆಳೆಯಲಾಗುತ್ತದೆ. ಆದ್ದರಿಂದ ಮುಂಬರಲಿರುವ ದಿನಗಳಲ್ಲಿ ಧಾನ್ಯಗಳು ಇಥೆನಾಲ್ ತಯಾರಿಕೆಗೆ ಪ್ರಥಮ ಆದ್ಯತೆಯಾಗಲಿದೆ. ಕಬ್ಬನ್ನು ಹಿಂದಿಕ್ಕಿ ಅಗ್ರಸ್ಥಾನವನ್ನು ಅಲಂಕರಿಸಲಿವೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗಾಗಿ 1,600 ಕೋಟಿ ರೂಪಾಯಿ ನೀಡಿದ ಕೇಂದ್ರ ಸಚಿವ ಸಂಪುಟ. ನೀರಾವರಿಗೆ ಸಹಕಾರಿಯಾಗಲೆಂದು 1974-75ರಲ್ಲಿ ಕೇಂದ್ರ ಸರ್ಕಾರ ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಆ್ಯಂಡ್ ವಾಟರ್ ಮ್ಯಾನೇಜ್ಮೆಂಟ್ ಯೋಜನೆಯನ್ನು ಆರಂಭಿಸಿತ್ತು. ರೈತರಿಗೆ ನೀರಾವರಿ ಒದಗಿಸುವ ಕೆರೆ, ಕಾಲುವೆ, ನದಿ, ಹಳ್ಳಕೊಳ್ಳಗಳ ನಿರ್ವಹಣೆ ಇದರ ಪ್ರಮುಖ ಗುರಿಯಾಗಿತ್ತು. ವರ್ಷಗಳಲ್ಲಿ ಈ ಯೋಜನೆಯಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಲಾಗಿದೆ. 2015ರಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯನ್ನು ಆರಂಭಿಸಿದಾಗ CADWM ಯೋಜನೆಯನ್ನು ಅದರ ಅಡಿಯಲ್ಲಿ ಸೇರಿಸಲಾಗಿತ್ತು. ಇದರಿಂದ ರೈತರಿಗೆ ನೀರಾವರಿ ಒದಗಿಸಲು ಬಹುಮುಖ್ಯವಾದ ಎಲ್ಲ ಯೋಜನೆಗಳು ಸಹ ಒಂದೆಡೆಗೆ ಬಂದಂತಾಗಿತ್ತು. ಇದೀಗ ಪ್ರಧಾನಮಂತ್ರಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರನ್ನೊಳಗೊಂಡ ಸಚಿವ ಸಂಪುಟವು ಕಮಾಂಡ್ ಏರಿಯಾ ಡೆವಲಪ್ಮೆಂಟ್ ಆ್ಯಂಡ್ ವಾಟರ್ ಮ್ಯಾನೇಜ್ಮೆಂಟ್ ಯೋಜನೆಗೆ ಆಧುನಿಕ ಸ್ಪರ್ಶವನ್ನು ನೀಡಲು ನಿರ್ಧರಿಸಿದೆ. ಇದಕ್ಕಾಗಿ 1,600 ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ತೆಗೆದಿರಿಸಲಿದೆ. ಕಾಲುವೆಗಳ ಮೂಲಕ ಸಣ್ಣ ರೈತರ ಹೊಲಗಳಿಗೂ ಸಹ ನೀರು ಸಿಗುವ ಹಾಗೆ ಮಾಡುವುದು, ಅಧಿಕ ಒತ್ತಡ ತಡೆದುಕೊಳ್ಳುವ ಭೂಗರ್ಭ ಪೈಪ್ ಲೈನ್ಗಳ ಅಳವಡಿಕೆ, ಡ್ಯಾಮ್ನಿಂದ ನೇರವಾಗಿ ರೈತರ ಹೊಲದ ತನಕ ನೀರು ಸರಿಯಾಗಿ ಹೋಗಲು ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸುವುದು, ಸೂಪರ್ವೈಸರಿ ಕಂಟ್ರೋಲ್ ಆ್ಯಂಡ್ ಡಾಟಾ ಅಕ್ವಸಿಷನ್ ಅಥವಾ SCADA ತಂತ್ರಜ್ಞಾನ ಬಳಸಿ ನೀರಿನ ಬಳಕೆ ಕ್ಷಮತೆಯನ್ನು ಹೆಚ್ಚಿಸುವುದು ಮುಂತಾದ ಬದಲಾವಣೆಗಳನ್ನು ಹೊಸ ತಂತ್ರಜ್ಞಾನವನ್ನು ಅಳವಡಿಸಲು ಸರ್ಕಾರ ಈ 1,600 ಕೋಟಿ ರೂಪಾಯಿಯನ್ನು ಬಳಸಲಿದೆ. ಹುರಿದ ಅಡಿಕೆ ಆಮದನ್ನು ನಿಲ್ಲಿಸಿದ ಸರ್ಕಾರದ ಕ್ರಮವನ್ನು ಶ್ಲಾಘಿಸಿದ ಕ್ಯಾಂಪ್ಕೋ. ಹುರಿದ ಅಡಿಕೆಯ ರೂಪದಲ್ಲಿ ವಿದೇಶದಿಂದ ಅಡಿಕೆ ಭಾರತಕ್ಕೆ ಕಡಿಮೆ ಬೆಲೆಯಲ್ಲಿ ಬರುತ್ತಿತ್ತು. ಇದರಿಂದ ನಮ್ಮ ರೈತರಿಗೆ ತೊಂದರೆಯಾಗುತ್ತದೆ. ಈ ಕೂಡಲೇ ಎಲ್ಲ ಅಡಿಕೆಯನ್ನು ಒಂದೇ HSN ಕೋಡ್ನೊಳಗೆ ತರಬೇಕು ಎಂದು ಕ್ಯಾಂಪ್ಕೋ ಕೇಂದ್ರ ಸರ್ಕಾರವನ್ನು ಕೋರಿಕೊಂಡಿತ್ತು. ಸರ್ಕಾರ ಕೂಡ ಅಹವಾಲನ್ನು ಆಲಿಸಿ ಎಲ್ಲ ಅಡಿಕೆ ಮತ್ತು ಅಡಿಕೆ ಉತ್ಪನ್ನವನ್ನು ಒಂದೇ HSN ಕೋಡ್ನೊಳಗೆ ತಂದು ಹುರಿದ ಅಡಿಕೆ ಆಮದನ್ನು ನಿಷೇಧಿಸಿತ್ತು. ಈ ಎಲ್ಲ ಬೆಳವಣಿಗೆಯ ಬಗ್ಗೆ ಫಾರಂ TV ವರದಿ ಮಾಡಿದೆ.
ಸರ್ಕಾರ ಕೊಟ್ಟ ಮಾತಿನಂತೆ ಅಡಿಕೆ ಬೆಳೆಗಾರರ ರಕ್ಷಣೆಗೆ ನಿಂತಿರುವುದನ್ನು ಕ್ಯಾಂಪ್ಕೋ ಶ್ಲಾಘಿಸಿದೆ. ಮೊದಲು ಹುರಿದ ಅಡಿಕೆ ಯಾವುದೇ ಆಮದು ಸುಂಕವಿಲ್ಲದೆ ಭಾರತಕ್ಕೆ ಬರುತ್ತಿತ್ತು. ಇದೀಗ ಪ್ರತಿ ಕಿಲೋಗ್ರಾಂ ಅಡಿಕೆ ಆಮದಿಗೆ 351 ರೂಪಾಯಿ ಕಟ್ಟಬೇಕಿದೆ. ಇದರಿಂದ ಹುರಿದ ಅಡಿಕೆ ಭಾರತಕ್ಕೆ ಬರುವುದು ನಿಲ್ಲಲಿದೆ. ಇದು ನಮ್ಮ ದೇಶದ ರೈತರಿಗೆ ಹೆಚ್ಚಿನ ಲಾಭ ತರುವಂತೆ ಮಾಡಲಿದೆ. ಸರ್ಕಾರದ ಈ ನಿರ್ಧಾರ ಶ್ಲಾಘನೀಯ ಎಂದು ಕ್ಯಾಂಪ್ಕೋದ ಅಧ್ಯಕ್ಷ ಶ್ರೀ ಕಿಶೋರ್ ಕುಮಾರ್ ಕೋಡಗಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಅಮೆರಿಕದಿಂದ ಭಾರತ ಮೆಕ್ಕೆಜೋಳ ಮತ್ತಿತರ ಉತ್ಪನ್ನಗಳನ್ನು ಖರೀದಿಸುವುದು ಅಸಾಧ್ಯ ಎಂದ ವರದಿಗಳು. ಭಾರತ ಮತ್ತು ಅಮೆರಿಕ ದೇಶಗಳು ವ್ಯಾಪಾರದ ಹಗ್ಗಜಗ್ಗಾಟದಲ್ಲಿ ತೊಡಗಿಕೊಂಡಿವೆ. ಅಮೆರಿಕ ಭಾರತ ಸೇರಿದಂತೆ ಹಲವಾರು ದೇಶಗಳ ಜೊತೆ ವ್ಯಾಪಾರ ಯುದ್ಧದಲ್ಲಿ ತೊಡಗಿಸಿಕೊಂಡಿದೆ. ಭಾರತದ ಜೊತೆಗಿನ ಈ ಟ್ರೇಡ್ ವಾರ್ನ ಮೂಲ ಕಾರಣ ಕೃಷಿ. ಭಾರತ ಅಮೆರಿಕಾಗೆ ಅಕ್ಕಿ, ಮಸಾಲೆ ಪದಾರ್ಥ, ಜೇನು, ಸಿಗಡಿ, ತರಕಾರಿ, ಹರಳೆಣ್ಣೆಗಳನ್ನು ಪ್ರಮುಖವಾಗಿ ರಫ್ತು ಮಾಡುತ್ತದೆ. ಅಮೆರಿಕದಿಂದ ನಮಗೆ ಸೇಬು, ವಾಲ್ನಟ್, ಬಾದಾಮಿ ಮತ್ತಿತರ ಉತ್ಪನ್ನಗಳು ಅತಿ ಕಡಿಮೆ ಪ್ರಮಾಣದಲ್ಲಿ ಬರುತ್ತವೆ. ನಾವು ಅಮೆರಿಕಾಗೆ ಕಳಿಸುವ ಕೃಷಿ ಉತ್ಪನ್ನದ ಮೌಲ್ಯಕ್ಕೂ ಅಮೆರಿಕದಿಂದ ನಮಗೆ ಬರುವ ಮೌಲ್ಯಕ್ಕೂ ಸುಮಾರು $45 ಬಿಲಿಯನ್ ವ್ಯತ್ಯಾಸವಿದೆ. ಈ ವ್ಯಾಪಾರ ಮೌಲ್ಯದ ನಡುವಿನ ಅಂತರವನ್ನು ಕಡಿಮೆ ಮಾಡಬೇಕು ಎನ್ನುವುದು ಅಮೆರಿಕದ ಗುರಿ. ಅದರಂತೆ ತಮ್ಮ ಮೆಕ್ಕೆಜೋಳ, ಹತ್ತಿ, ಗೋಧಿ ಮತ್ತು ಜೋಳಕ್ಕೆ ಭಾರತ ಮಾರುಕಟ್ಟೆ ಒದಗಿಸಬೇಕು ಎಂದು ಅಮೆರಿಕ ತಾಕೀತು ಮಾಡುತ್ತಿದೆ. ಭಾರತ ತನ್ನ ಬೆದರಿಕೆಗೆ ಬಗ್ಗಿಲ್ಲ ಎಂದು ಭಾರತದಿಂದ ಬರುವ ಎಲ್ಲ ಉತ್ಪನ್ನದ ಮೇಲೆ 26% ಆಮದು ಸುಂಕವನ್ನು ಅಮೆರಿಕ ವಿಧಿಸಿದೆ. ಆದರೆ ಅಮೆರಿಕ ಎಷ್ಟೇ ಒತ್ತಡ ತಂದರೂ ಸಹ ಭಾರತ ತನ್ನ ಮಾರುಕಟ್ಟೆಯನ್ನು ಬಿಟ್ಟುಕೊಡುವುದಿಲ್ಲ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದಲ್ಲಿ ರೈತರು ಅತಿ ಹೆಚ್ಚಾಗಿ ಸಣ್ಣ ಹಿಡುವಳಿದಾರರು. ಅಲ್ಲಿನ ರೈತರ ಏಳಿಗೆಗಾಗಿ ಭಾರತ ಸರ್ಕಾರ ನೇರ ಖರೀದಿ ಪ್ರಕ್ರಿಯೆ, ರಫ್ತಿಗೆ ಉತ್ತೇಜನ ಮುಂತಾದ ವಿಷಯಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿದೆ. ಭಾರತ ಸದ್ಯದ ಮಟ್ಟಿಗೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆ ಸಾಧಿಸಿದೆ. ಜೊತೆಗೆ ಇತರೆ ದೇಶಗಳ ಜೊತೆಗೆ ಉತ್ತಮ ರಾಜತಾಂತ್ರಿಕ ಸಂಬಂಧ ಹೊಂದಿದೆ. ದೇಶದ ಅರ್ಧದಷ್ಟು ಜನರು ರೈತರು. ಅಲ್ಲಿನ ಸರ್ಕಾರ ತನ್ನ ರೈತರ ಪರವಾಗಿ ನಿಲ್ಲಲಿದೆ ಎಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರಂ ಟಿವಿ. ನಮಸ್ಕಾರ.